ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತಲೂ ದೊಡ್ಡವನು ಯಾರು? ಇಂದಿನ ಶುಭ ಸಂದೇಶದಲ್ಲಿ ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವರು ಯಾರು ಎಂಬ ಪ್ರಶ್ನೆಗೆ ಒಂದು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ತಂದು ಆ ಶಿಷ್ಯರಿಗೆ ಉತ್ತರಿಸುತ್ತಾರೆ. ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ. ಆ ಮಗುವಿನಂತೆ ನಮ್ರ ಭಾವವುಳ್ಳವನೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವನು. ನನ್ನ ಹೆಸರಿನಲ್ಲಿ ಇಂಥ ಮಗುವೊಂದನ್ನು ಸ್ವೀಕರಿಸುವವನು ನನ್ನನ್ನೇ ಸ್ವೀಕರಿಸುತ್ತಾನೆ. ಇಲ್ಲಿ ಪರಿವರ್ತನೆ ಹೊಂದುವುದು, ನಮ್ರ ಭಾವವುಳ್ಳವರಾಗುವುದು, ಮಕ್ಕಳಂತೆ ಆಗುವುದು, ಇದು ಯೇಸು ಕ್ರಿಸ್ತರ ಸ್ವಭಾವಗಳಾಗಿವೆ. ಯೇಸು ಕ್ರಿಸ್ತರು ತಮ್ಮ ತಂದೆಗೆ ವಿಧೇಯರಾದರು, ತಂದೆಯ ಚಿತ್ತವನ್ನೇ ಮಾಡಿದ್ರು, ತಂದೆಗೆ ಮಗನಾಗಿದ್ದರು, ಮಕ್ಕಳಂತೆ ಇದ್ದರು. ಈ ಸ್ವಭಾವಗಳನ್ನೇ ಯೇಸು ಸ್ವಾಮಿ ಇಂದು ನಮ್ಮಲ್ಲಿ ಶಿಷ್ಯರಲ್ಲಿ ಬಯಸುತ್ತಾರೆ ಮತ್ತು ಅವರು ಮಾತ್ರ ಯೇಸು ದೃಷ್ಟಿಯಲ್ಲಿ ದೊಡ್ಡವರಾಗಿದ್ದಾರೆ. ಆದರೆ ಮನುಷ್ಯರ ದೃಷ್ಟಿಯಲ್ಲಿ ಯಾರು ದೊಡ್ಡವರೆಂದು ಅವಲೋಕಿಸುವಾಗ ನಾವು ನೋಡ್ತೇವೆ, ಒಂದು ಒಳ್ಳೆಯ ಸ್ಥಾನಮಾನ ಇರುವವರು, ಹೆಸರಿರುವವರು, ಕ್ವಾಲಿಫಿಕೇಷನ್ ಅಥವಾ ಪದವಿ ಇರುವವರು, ಉನ್ನತ ಕೆಲಸ, ಶ್ರೀಮಂತಿಕೆ ಇರುವವರು ದೊಡ್ಡವರಾಗಿದ್ದಾರೆ, ಹೆಸರಿರುವವರು. ಆದರೆ ದೇವರ ವಾಕ್ಯ ಯೆಶಾಯ 55:8 ಹೇಳುವಂತೆ ದೇವರ ಆಲೋಚನೆಗಳು ಮನುಷ್ಯನ ಆಲೋಚನೆಗಳಂತಲ್ಲ. ಎಷ್ಟೋ ಉನ್ನತ ಆಕಾಶವು ಭೂಮಿಯಿಂದ ಅಷ್ಟೇ ಉನ್ನತ ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಿಗಿಂತ. ಪ್ರಿಯರೇ, ಗರ್ವ ಮತ್ತು ಅಹಂಕಾರ ಈ ನಮ್ರತೆ ಮತ್ತು ದೀನತೆಯ ವಿರುದ್ಧಾರ್ಥಕ ಪದವಾಗಿದೆ. ಯೇಸು ಕ್ರಿಸ್ತರಲ್ಲಿ ಆ ನಮ್ರತೆ ಇತ್ತು. ಅವರು ದೇವಪುತ್ರನಾಗಿದ್ದರೂ ಕೂಡ, ಅತಿ ಶ್ರೇಷ್ಠ ಉನ್ನತಿ ಪದವಿ ಇದ್ದರೂ ಕೂಡ, ದೇವರ ಪದವಿ, ತಮ್ಮನ್ನೇ ತಾವು ತಗ್ಗಿಸಿಕೊಂಡು ಶಿಲುಬೆಯ ಮರಣದ ತನಕ ಅವರು ವಿಧೇಯನಾದರು ಮತ್ತು ದೇವರು ಅವರನ್ನು ಉನ್ನತಕ್ಕೆ ಏರಿಸಿದರು. ದೇವರು ಗರ್ವಿಷ್ಠರನ್ನು ವಿರೋಧಿಸುತ್ತಾರೆ, ನಮ್ರರಿಗಾದರೂ ಅವರು ಕೃಪಾವರವನ್ನು ನೀಡುತ್ತಾರೆ. ಶಿಷ್ಯರಲ್ಲಿ, ಪ್ರೇಷಿತರಲ್ಲಿ, ಸಂತರಲ್ಲಿ ಕಂಡುಬಂದ ಒಂದು ಮುಖ್ಯ ಗುಣ ಎಂದರೆ ನಮ್ರತೆ. ಅವರು ತಮ್ಮನ್ನೇ ತಗ್ಗಿಸಿಕೊಂಡು ತಮ್ಮ ಸ್ವಾರ್ಥ ಆಲೋಚನೆಗಳನ್ನು, ಇಚ್ಛೆಗಳನ್ನು, ಸ್ವಪ್ರತಿಷ್ಠೆಯನ್ನು ಬದಿಗಿಟ್ಟರು. ದೇವರಿಗೆ, ಯೇಸುವಿಗೆ, ಶುಭ ಸಂದೇಶಕ್ಕೆ, ಯೇಸು ಕ್ರಿಸ್ತರ ನುಡಿಗೆ ಅವರು ಶರಣಾದರು. ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳಿದರೆ ಮಾತೆ ಮರಿಯಳು. ದೇವರಿಂದ ಬಂದ ಸಂದೇಶ ಆಕೆ ನಮ್ರತೆಯಿಂದ ಸ್ವೀಕಾರ ಮಾಡಿದ್ಲು. ದೇವರಿಂದ ಬಂದ ಸಂದೇಶ ಯಾರಾಗಿದ್ದರು? ಪ್ರಭು ಯೇಸು ಕ್ರಿಸ್ತರಾಗಿದ್ದರು. ಯಾರು ನಮ್ರತೆಯಿಂದ ಯೇಸುವನ್ನು, ಅವರ ನುಡಿಯನ್ನು ಅಂಗೀಕರಿಸುತ್ತಾರೋ ಅವರೇ ದೇವರ ದೃಷ್ಟಿಯಲ್ಲಿ ದೇವರ ಮಕ್ಕಳು. ಮತ್ತು ಈ ಮಕ್ಕಳಲ್ಲಿ ಇರಬೇಕಾದ ಮುಖ್ಯ ಗುಣ ನಮ್ರತೆ. ನಾವಿಂದು ಲೋಕದ ರೀತಿ ನೀತಿಯನ್ನು, ಮನುಷ್ಯ ಬುದ್ಧಿಯನ್ನು ಅವಲಂಬಿಸುವುದಲ್ಲ, ಬದಲಾಗಿ ದೇವರ ವಾಕ್ಯವನ್ನು, ಪರಿಶುದ್ಧ ಆತ್ಮರನ್ನು ಯಾವಾಗ ನಾವು ಅವಲಂಬಿಸುತ್ತೇವೋ ಖಂಡಿತ ಆಗ ದೇವರಿಗೆ ಮಹಿಮೆಯಾಗುತ್ತೆ. ಪ್ರಿಯರೇ, ಇವತ್ತು ನಾವು ದೇವರ ದೃಷ್ಟಿಯಲ್ಲಿ ದೊಡ್ಡವರಾಗಿದ್ದೇವಾ? ಆಮೇನ್. ಪ್ರೈಸ್ ದ ಲಾರ್ಡ್.